ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಮೈದಾನಕ್ಕಿಳಿದಿದ್ದಾರೆ. ತಮ್ಮ ಖಡಕ್ ಭಾಷೆಯಲ್ಲಿ ಬಿಜೆಪಿ ಪ್ರಮುಖ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ. ಕರ್ನಾಟಕದ ಬಿಜೆಪಿ ನಾಯಕರು ರಾತ್ರಿ ಆದರೆ ಸಾಕು ಡಿಸಿಎಂ ಡಿಕೆ ಶಿವಕುಮಾರ್ ಮನೆಗೆ ಹೋಗಿ ನಾಟಿ ಕೋಳಿ ಸಾರು ತಿಂತಾರೆ, ಸಿಎಂ ಸಿದ್ದರಾಮಯ್ಯ ಮನೆಗೆ ಹೋಗಿ ಇಡ್ಲಿ ತಿಂತಾರೆ. ಹೀಗೆ ಆದರೆ ಪಕ್ಷ ಹೇಗೆ ಉದ್ಧಾರವಾಗುತ್ತೆ ಅಂತ ವ್ಯಂಗ್ಯವಾಗಿ ಚಾಟಿ ಬೀಸಿದ್ದಾರೆ ಯತ್ನಾಳ್. ಈ ಬಾರಿ ಮತ್ತೊಮ್ಮೆ ಯತ್ನಾಳ್ ಅವರ ಟಾರ್ಗೆಟ್ ನೇರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗಿದ್ರು. ತಾನೇ ಹೋದ್ರೆ ಸಮಸ್ಯೆಯಾಗತ್ತೆ ಅಂತ ವಿಜಯೇಂದ್ರ ಸಿಎಂನಿಗೆ ರವಿಕುಮಾರ್ ಅವರನ್ನ ಕಳಿಸ್ತಾರೆ ಅಂತ ಆರೋಪಿಸಿ ಮತ್ತೊಮ್ಮೆ ಯತ್ನಾಳ್ ಟೀಕಿಸಿದ್ದಾರೆ. ಯತ್ನಾಳ್ ಮೊದಲಿನಿಂದಲೂ ಈ ರೀತಿ ಆರೋಪಗಳನ್ನ ವಿಜಯೇಂದ್ರ ವಿರುದ್ಧ ಮಾಡ್ತಾನೆ ಇದ್ರು. ಇದಕ್ಕೆ ಪುಷ್ಟಿ ನೀಡುವಂತೆ ವಿಜಯೇಂದ್ರ ಅವರ ವಿರುದ್ಧ ಬಿಜೆಪಿ ಹೈಕಮಾಂಡ್ಗೆ ಹಲವಾರು ಪತ್ರಗಳು ಹೋಗ್ತಿವೆ ಅನ್ನೋ ಸುದ್ದಿಯೂ ಹರಿದಾಡ್ತಾ ಇದೆ. ಈ ವಿಚಾರದಿಂದ ವಿಜಯೇಂದ್ರ ವಿರುದ್ಧದ ಯತ್ನಾಳ್ ಅಸಮಾಧಾನಕ್ಕೆ ಮತ್ತಷ್ಟು ಶಕ್ತಿ ಬಂದಂತಾಗಿದೆ. ಈಗ ಪ್ರಶ್ನೆ ಒಂದೇ, ವಿಜಯೇಂದ್ರ ನಿರ್ಗಮನ ಯತ್ನಾಳ್ ಅವರಿಗೆ ಬಿಜೆಪಿಗೆ ಎಂಟ್ರಿ ಕೊಡಿಸುವ ಸಾಧ್ಯತೆಯನ್ನ ದಟ್ಟವಾಗಿಸುತ್ತದ ಅನ್ನೋದು. ಯತ್ನಾಳ್ ಅವರ ಧಾಟಿಯಲ್ಲಿ ವ್ಯಂಗ್ಯವಿತ್ತು, ನೋವಿತ್ತು, ಅಸಮಾಧಾನವೂ ಇತ್ತು. ಬಿಜೆಪಿ ನಾಯಕರು ರಾತ್ರಿ ಆದರೆ ಸಿಎಂ ಡಿಸಿಎಂ ಮನೆಗೆ ಓಡ್ತಾರೆ. ಎಂಥ ನಾಯಕತ್ವದಿಂದ ಪಕ್ಷ ಹೇಗೆ ಬಲವಾಗುತ್ತೆ ಅಂತ ಯತ್ನಾಳ್ ಇನ್ನಷ್ಟು ರೆಬಲ್ ಆಗಿದ್ರು. ಆರ್ಎಸ್ಎಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಮಾತುಗಳ ಸುರಿಮಳೆ ಸುರಿಸುತ್ತಿದ್ರೂ ವಿಜಯೇಂದ್ರ ಬಾಯಿ ತೆಗೆಯಲಿಲ್ಲ. ಆರ್ ಅಶೋಕ್ ಕೂಡ ಹೆಚ್ಚು ಮಾತಾಡಲಿಲ್ಲ. ಪ್ರಿಯಾಂಕ್ ಖರ್ಗೆ ಹೇಳಿಕೆಗಳಿಗೆ ಕೌಂಟರ್ ಪ್ರತಾಪ್ ಸಿಂಹ ಒಬ್ಬರೇ ಕೊಡ್ತಾರೆ. ಇನ್ನುಳಿದ ಬಿಜೆಪಿ ನಾಯಕರು ಏನೂ ರಿಯಾಕ್ಟ್ ಮಾಡ್ತಾ ಇಲ್ಲ ಅನ್ನೋದು ಯತ್ನಾಳ್ ಅಭಿಪ್ರಾಯವಾಗಿದೆ. ಈ ನಡುವೆ ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ಗೆ ಅಸಮಾಧಾನ ಪತ್ರಗಳ ಸುರಿಮಳೆ ಆಗ್ತಾ ಇದೆ ಎನ್ನುವ ಸುದ್ದಿ ಪಾರ್ಟಿ ಒಳಗೆ ಹರಿದಾಡುತ್ತಿದೆ. ಬಿಜೆಪಿ ರಾಜ್ಯ ಘಟಕ ಆಕ್ಟಿವ್ ಆಗಿಲ್ಲ ಅನ್ನೋ ಮಾತು ಪಕ್ಷದ ಅಂಗಳದಲ್ಲೇ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ 80% ಕಮಿಷನ್ ಆರೋಪ ಕೇಳಿ ಬಂದರೂ ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳೋದ್ರಲ್ಲಿ ಬಿಜೆಪಿ ನಾಯಕ ಅಸಡ್ಡೆ ತೋರ್ತಿದ್ದಾರೆ ಅನ್ನೋ ಅಳಲು ಕಾರ್ಯಕರ್ತರಿಗೂ ಬಂದಿದೆ. ಗುತ್ತಿಗೆದಾರರ ಆರೋಪ, ಭ್ರಷ್ಟಾಚಾರ ವಿಚಾರ ಎಲ್ಲವೂ ಕಾಂಗ್ರೆಸ್ ವಿರುದ್ಧ ಬಲವಾದ ಅಸ್ತ್ರವಾಗಬಹುದಾಗಿತ್ತು. ಆದರೆ ರಾಜ್ಯ ಬಿಜೆಪಿ ನಾಯಕತ್ವದ ನಿರ್ಲಕ್ಷ್ಯದಿಂದ ಅದು ಹಾಳಾಗ್ತಾ ಇದೆ ಎನ್ನುವ ಅಭಿಪ್ರಾಯ ಹೈಕಮಾಂಡ್ಗೆ ಹೋದ ಪತ್ರಗಳಲ್ಲಿ ಕಾಣಿಸ್ತಿದೆ. ಇನ್ನೊಂದು ಕಡೆ ವಿಜಯೇಂದ್ರ ನೇತೃತ್ವದ ಬಗ್ಗೆ ಹೈಕಮಾಂಡ್ ಗೊಂದಲದಲ್ಲೇ ಇದೆ. ಸುಮಾರು 10 ರಾಜ್ಯಗಳ ರಾಜ್ಯಾಧ್ಯಕ್ಷರ ನೇಮಕಾತಿ ಬಾಕಿ ಇದ್ರೂ ಬಹುತೇಕ ಕಡೆ ಕ್ಲಿಯರ್ ಆಗಿದೆ. ಆದರೆ ಕರ್ನಾಟಕ ಮತ್ತು ಉತ್ತರ ಪ್ರದೇಶ ಮಾತ್ರ ಬಾಕಿ ಉಳಿದಿದೆ. ಸದ್ಯಕ್ಕೆ ಬಿಹಾರ ಚುನಾವಣೆಗೂ ಮುನ್ನ ಯಾವ ನಿರ್ಧಾರವೂ ಆಗದ ಸ್ಥಿತಿ ಇದೆ. ನವೆಂಬರ್ 14ರ ನಂತರ ಹೊಸ ತೀರ್ಮಾನ ಬರುತ್ತಾ ಎನ್ನುವಂಥ ಕುತೂಹಲ ಮಾತ್ರ ಇದೆ. ಈ ಹಿಂದೆ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ನೇಮಕವಾದಾಗ ಅದು ಯಡಿಯೂರಪ್ಪನವರನ್ನ ಸಮಾಧಾನ ಮಾಡಲು ತೆಗೆದುಕೊಂಡ ನಿರ್ಧಾರವಾಗಿತ್ತು. ಆದರೆ ಲೋಕಸಭೆ ಚುನಾವಣೆಯ ಬಳಿಕ ಅದೇ ತೂಕ ಕೇಂದ್ರದ ನಾಯಕರ ನಿರ್ಧಾರದಲ್ಲಿ ಉಳಿದಿಲ್ಲ. ಇದೀಗ ಬಣ ರಾಜಕೀಯ, ಒಳ ಒತ್ತಡ ಮತ್ತು ವಿಜಯೇಂದ್ರ ವಿರೋಧಿ ಕ್ಯಾಂಪ್ಗಳಿಂದ ಹೈಕಮಾಂಡ್ನ ತಲೆನೋವು ಹೆಚ್ಚಾಗಿದೆ. ಯಡಿಯೂರಪ್ಪ ತಮ್ಮ ಮಗನ ಪರವಾಗಿ ಎಲ್ಲಾ ದಿಕ್ಕಿನಲ್ಲಿ ಒತ್ತಡ ಹಾಕ್ತಿದ್ರೂ ಒಳಗಡೆ ವಿಜಯೇಂದ್ರ ಹಠಾವೋ ಕೂಗು ಗಟ್ಟಿ ಆಗ್ತಾ ಇದೆ ಎನ್ನುವಂಥ ಮಾತು ಸಹ ಕೇಳಿ ಬರ್ತಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಯತ್ನಾಳ್ ತಮ್ಮ ನೇರ ನುಡಿ ಬಾಣಗಳಿಂದ ವಿಜಯೇಂದ್ರ ವಿರುದ್ಧದ ವಾತಾವರಣವನ್ನು ಇನ್ನಷ್ಟು ತೀವ್ರಗೊಳಿಸಿದ್ದಾರೆ. ಈಗ ಬಿಜೆಪಿ ಒಳ ರಾಜಕೀಯದಲ್ಲಿ ಬಿರುಸು ಹೆಚ್ಚಾಗಿದ್ದು ಯತ್ನಾಳ್ ಅವರ ಧ್ವನಿ ಪಕ್ಷದ ಒಳಗೆ ಹೊಸ ಚರ್ಚೆಗೆ ದಾರಿ ಮಾಡಿಕೊಡ್ತಿದೆ. ವಿಜಯೇಂದ್ರ ಹುದ್ದೆ ಅಲುಗಾಡಿದರೆ ಯತ್ನಾಳ್ ಅವರ ಬಾಗಿಲು ಪಕ್ಷದತ್ತ ಮತ್ತೊಮ್ಮೆ ತೆರೆಯಬಹುದೆನ್ನುವಂಥ ಈಗಿನ ರಾಜಕೀಯದ ವಲಯದ ಮಾತು. ಒಟ್ಟಾರೆ ನವೆಂಬರ್ 14ರ ಬಳಿಕ ರಾಜ್ಯ ಬಿಜೆಪಿಯ ಒಳ ಅಲೆಗಳು ಯಾವ ದಿಕ್ಕಿಗೆ ಹರಿಯುತ್ತೆ ಅನ್ನೋದು ಪಕ್ಷದ ಭವಿಷ್ಯ ತೀರ್ಮಾನಿಸಬಲ್ಲದಂತಹ ಸ್ಥಿತಿಯಲ್ಲಿದೆ. ಒಟ್ಟಾರೆ ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಠಾವೋ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.